ಫಸ್ಟೆಲ್ಲ ಲೈಫಲ್ಲಿರೋ ಪ್ರಾಬ್ಲಮ್ಸಿಂದ ಎಸ್ಕೇಪ್ ಆಗಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ವಿ. ಇವಾಗ ಇನ್ಸ್ಟಾಗ್ರಾಮಲ್ಲಿ ಲೈಫಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಆಗೋಗಿದೆ. ಸುಮ್ಮನೆ ಮನೇಲಿ ಕೂತ್ಕೊಂಡು ಚಿಲ್ ಮಾಡ್ತಾ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಊರಲ್ಲಿರೋರೆಲ್ಲ ಆಚೆನೇ ಇರ್ತಾರೆ, ನಾವು ಒಬ್ಬರೇ ಎಲ್ಲೂ ಹೋಗ್ತಿಲ್ವನೋ ಅಂತ ಗಿಲ್ಟ್ ಕೊಟ್ಬಿಡ್ತಾರೆ. ಸರಿ ಅಂತ ದುಡ್ಡು ಖರ್ಚು ಮಾಡ್ಕೊಂಡು ಅಷ್ಟು ದೂರ ಹೋಗಿ ಸುಮ್ಮನೆ ಫೋನ್ ಓಪನ್ ಮಾಡಿದ್ರೆ ಎಲ್ಲರೂ ಅವ್ರ ಪಾಡಿಗೆ ಅವ್ರ ಮನೆಯಲ್ಲೇ ಇರ್ತಾರೆ. ಅವತ್ತೇ ಒಳ್ಳೆ ವೆದರು, ಅವತ್ತೇ ಒಳ್ಳೆ ಕ್ಲೈಮೇಟು, ಈ ಬೋಂಡಾ ಬಜ್ಜಿ ಟೀ ಕಾಫಿ 30 ರೂಪಾಯಿಲೆ ಹೆವೆನ್ ಅಂತ ಸ್ಟೋರಿ ಹಾಕ್ಬಿಟ್ಟಿರ್ತಾರೆ. ನಾವು ಆ ಹೆವೆನ್ ಹುಡ್ಕೊಂಡು 300 ಕಿಲೋಮೀಟರ್ ಆಚೆ 30,000 ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿರ್ತೀವಿ. ಈ ಇನ್ಸ್ಟಾಗ್ರಾಮ್ ಇಲ್ಲದೆ ಇದ್ದಿದ್ದಕ್ಕೆ ಅನ್ಸುತ್ತೆ ನಮ್ಮ ಅಪ್ಪ ಅಮ್ಮ ಅಷ್ಟೊಂದು ಸೇವಿಂಗ್ಸ್ ಮಾಡ್ತಾ ಇದ್ದಿದ್ದು. ಅವರು ಬೇರೆಯವರೆಲ್ಲ ಎಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲಿ ಟ್ರಿಪ್ ಹೋಗ್ತಾ ಇದ್ದಾರೆ, ಯಾವ ಹೋಟ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಐಡಿಯಾನೇ ಇರ್ತಾ ಇರಲಿಲ್ಲ. ಸುಮ್ಮನೆ ಅವ್ರ ಹತ್ರ ದುಡ್ಡಿದ್ದಾಗ ಅವ್ರಿಗೆ ಹೋಗಬೇಕು ಅನಿಸ್ದಾಗ ಹೋಗ್ತಾಯಿದ್ರು. ಇವಾಗ ನಾವು ಬೇರೆಯವ್ರು ಹೋಗ್ತಿದ್ದಾರಲ್ಲ ಅಂತ ಪ್ರೆಷರ್ಗೆ ಸಾಲ ಮಾಡ್ಕೊಂಡು ಹೋಗೋ ಥರ ಆಗಿದೆ. ಆಮೇಲೆ ಎಲ್ಲಾದರೂ ಹೋದಾಗ ಫೋಟೋಸ್ ಹಾಕೋದ್ರು ಅಷ್ಟೇ, ಏನು ಇವನು ಒಂದು ಜಾಗಕ್ಕೆ ಹೋಗಿ ಇಷ್ಟೊಂದು ಫೋಟೋಸ್ ಹಾಕ್ತಾ ಇದ್ದಾನೆ ಅನ್ನೋದು. ಸರಿ, ಇದು ಯಾವುದೋ ಬೇಡ, ಫೋಟೋಸ್ ಹಾಕೋದು ಬೇಡ ಅಂತ ಸುಮ್ಮನಿದ್ರೆ ಪಾಪ ಇವನ ಹತ್ರ ದುಡ್ಡಿಲ್ವೇನೋ, ಎಲ್ಲೂ ಹೋಗ್ತಿಲ್ಲ, ಇವ್ನು ಮನೇಲಿ ಕೂತ್ಕೊಂಡು ಹಿಂಗೆ ಟೈಮ್ ಪಾಸ್ ಮಾಡ್ತಾನೆ ಅಂತ ಅಂದ್ಕೊಳ್ಳೋದು. ಸರಿ, ಇದು ಯಾವುದೋ ಬೇಡ ಅಂತ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿಬಿಟ್ರೆ ಊರಲ್ಲಿರೋ ಇವೆಂಟ್ಸ್ ಎಲ್ಲ ಅದರಲ್ಲೇ ನಡೀತಾ ಇರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಅದು ನೋಡಿದ್ಯಾ, ಇದು ನೋಡಿದ್ಯಾ ಅಂತ ಹೋಗೋ ಬರೋರೆಲ್ಲ ಕೇಳ್ತಾ ಇರ್ತಾರೆ. ಮತ್ತು ಯಾರಾದರೂ ಏನೋ ಜೋಕ್ ಮಾಡಿದ್ರು ಅಷ್ಟೇ ಎಲ್ಲರೂ ನಗ್ತಾ ಇರ್ತಾರೆ, ನಾವು ಮುಖ ನೋಡ್ತಾ ಇರಬೇಕು. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಆಗಿರೋ ಜೋಕ್ ಇದು ನೋಡು ಅಂತ ಅಟೆಂಪ್ಟ್ ಮಾಡಿ ಮತ್ತೆ ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡೋ ಥರ ಮಾಡ್ತಾರೆ.